ಮಹಾಭಾರತದ ರಸಪ್ರಶ್ನೆಗಳು. 1ನೆಯ ಪ್ರಶ್ನೆ, ಅರ್ಜುನನ ನಿಜವಾದ ತಂದೆ ಯಾರು? ಎ. ಪಾಂಡುರಾಜ, ಬಿ. ಇಂದ್ರ, ಸಿ. ಯಮ, ಡಿ. ಸೂರ್ಯ. ಉತ್ತರ ಬಿ. ಇಂದ್ರ. 2ನೆಯ ಪ್ರಶ್ನೆ, ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಎ. ಇಂಗ್ಲಿಷ್, ಬಿ. ಹಿಂದಿ, ಸಿ. ಕನ್ನಡ, ಡಿ. ಸಂಸ್ಕೃತ. ಉತ್ತರ ಡಿ. ಸಂಸ್ಕೃತ. 3ನೆಯ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ಎ. ಗಾಂಧೀವ, ಬಿ. ಪಿನಾಕ, ಸಿ. ಕಪಿಧ್ವಜ, ಡಿ. ದೇವದತ್ತ. ಉತ್ತರ ಡಿ. ದೇವದತ್ತ. 4ನೆಯ ಪ್ರಶ್ನೆ, ಅರ್ಜುನನ ಮೊಮ್ಮಗ ಪರೀಕ್ಷಿತನ ಮಗ ಯಾರು? ಎ. ಸಾಂಬ, ಬಿ. ಜನಮೇಜಯ, ಸಿ. ಶಾಂತನು, ಡಿ. ಅಭಿಮನ್ಯು. ಉತ್ತರ ಬಿ. ಜನಮೇಜಯ. 5ನೆಯ ಪ್ರಶ್ನೆ, ಉಪಪಾಂಡವರನ್ನು ಕೊಂದವರು ಯಾರು? ಎ. ದ್ರೋಣ, ಬಿ. ಭೀಷ್ಮ, ಸಿ. ಕರ್ಣ, ಡಿ. ಅಶ್ವತ್ಥಾಮ. ಉತ್ತರ ಡಿ. ಅಶ್ವತ್ಥಾಮ. 6ನೆಯ ಪ್ರಶ್ನೆ, ದಶನಾಮವನ್ನು ಹೊಂದಿದ ಪಾಂಡವ ಯಾರು? ಎ. ಸಹದೇವ, ಬಿ. ಅರ್ಜುನ, ಸಿ. ಭೀಮ, ಡಿ. ನಕುಲ. ಉತ್ತರ ಬಿ. ಅರ್ಜುನ. 7ನೆಯ ಪ್ರಶ್ನೆ, ಭೀಷ್ಮನ ತಂದೆ ಯಾರು? ಎ. ಶಿವ, ಬಿ. ನಾರದ, ಸಿ. ಶಾಂತನು, ಡಿ. ಸೂರ್ಯ. ಉತ್ತರ ಸಿ. ಶಾಂತನು. 8ನೆಯ ಪ್ರಶ್ನೆ, ಶಿಶುಪಾಲನನ್ನು ಕೊಲ್ಲಲು ಕೃಷ್ಣನು ಯಾವ ಆಯುಧವನ್ನು ಬಳಸಿದನು? ಎ. ಸುದರ್ಶನ ಚಕ್ರ, ಬಿ. ನಾರಾಯಣಾಸ್ತ್ರ, ಸಿ. ಕೌಮುದಕಿ ಗದೆ, ಡಿ. ಬ್ರಹ್ಮಾಸ್ತ್ರ. ಉತ್ತರ ಎ. ಸುದರ್ಶನ ಚಕ್ರ. 9ನೆಯ ಪ್ರಶ್ನೆ, ವೇದವ್ಯಾಸರ ತಂದೆ ಯಾರು? ಎ. ವಸಿಷ್ಠ, ಬಿ. ಕಶ್ಯಪ, ಸಿ. ಬೃಹಸ್ಪತಿ, ಡಿ. ಪರಾಶಯ. ಉತ್ತರ ಡಿ. ಪರಾಶಯ. 10ನೆಯ ಪ್ರಶ್ನೆ, ಉಪಪಾಂಡವರಲ್ಲಿ ಪ್ರತಿವಂದ್ಯನ ತಂದೆ ಯಾರು? ಎ. ಭೀಮ, ಬಿ. ಯುಧಿಷ್ಠಿರ, ಸಿ. ನಕುಲ, ಡಿ. ಅರ್ಜುನ. ಉತ್ತರ ಬಿ. ಯುಧಿಷ್ಠಿರ. ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಪ್ರಶ್ನೆಗಳ ಉತ್ತರ ಗೊತ್ತಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ಲೈಬ್ರರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.